ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಕೃಷ್ಣೇಗೌಡನ ಆನೆ. ಬರೆದವರು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಆರಿಸಿದ ಭಾಗ ಕಿರಗೂರಿನ ಗಯ್ಯಾಳಿಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿರೂಪಕರಿಗೆ ಯಾವ ಕೆಲಸ ಕಾಯಮ್ಮಾಗಿತ್ತು? ತಿಂಗಳಿಗೊಮ್ಮೆ ಜೀಪಿನ ಗೇರ್ ಬಾಕ್ಸ್ ರಿಪೇರಿಯ ಕೆಲಸ ನಿರೂಪಕರಿಗೆ ಖಾಯಮ್ಮಾಗಿತ್ತು. ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು. ದುರ್ಗಪ್ಪ ಯಾವುದನ್ನು ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ? ದುರ್ಗಪ್ಪನ ಪ್ರಕಾರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ತರಲೆಯದಾಗಿತ್ತು. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಠದಲ್ಲಿತ್ತು. ಕೃಷ್ಣೇಗೌಡರ ಆನೆಯ ಹೆಸರೇನು? ಗೌರಿ ಎಂಬುದು ಕೃಷ್ಣೇಗೌಡರ ಆನೆಯ ಹೆಸರು. ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ? ಅಡ್ಡಪಲ್ಲಕ್ಕಿಯಲ್ಲಿ ಗುರುಗಳನ್ನು ಹೊರಲಾರಂಭಿಸಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು. ಕೃಷ್ಣೇಗೌಡರ ಆನೆಯ ಮಾವುತನ ಹೆಸರೇನು? ಕೃಷ್ಣೇಗೌಡರ ಆನೆಯ ಮಾವುತನ ಹೆಸರು ವೇಲಾಯುಧ. ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ರೆಹಮಾನ್ ಐ ವಿಟ್ನೆಸ್ ಎಂದು ತನ್ನ ಹೆಂಡತಿ ಜುಬೇದಾಳನ್ನು ತೋರಿಸಿದನು. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಪ್ರಕಾಶ್ ಎಂಬುವವರು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ. ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ? ಆನೆ ಇಲ್ಲದ್ದರಿಂದ ವೇಲಾಯುಧ ಶಿವೇಗೌಡರ ಶಾಮೀಲಿನಲ್ಲಿ ಕೆಲಸಕ್ಕೆ ಸೇರಿದನು. ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದುದೇಕೆ? ಕಳ್ಳನಾಟ ಸಾಗಿಸಲು ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನು ಕರೆದೊಯ್ದರು. ಪೋಸ್ಟ್ಮನ್ ಜಬ್ಬಾರನಿಗೆ ಒದಗಿದ ತೊಂದರೆಯೇನು? ಪೋಸ್ಟ್ಮನ್ ಜಬ್ಬಾರನಿಗೆ ನಾಯಿಯು ಕಚ್ಚಿತು. ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು? ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ತೆಗೆದುಕೊಳ್ಳಲು ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದನು. ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು? ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬರು. ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು?
ನಿರೂಪಕರ ಪ್ರಕಾರ ಪಟ್ಟಣದ ಸ್ವಚ್ಛತೆಯನ್ನು ಕಾಪಾಡುವುದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯವಾಗಿತ್ತು. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು? ಲೈನ್ಮನ್ ತಿಪ್ಪಣ್ಣ ಕಂಬದ ಮೇಲೆ ಮೃತನಾದ ದುರ್ದೈವಿ. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ಟೆಲಿಫೋನ್ ಸಿಬ್ಬಂದಿಗಳು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರ ವಿರುದ್ಧ ಮುಷ್ಕರ ಮಾಡಿದರು. ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು? ಬೀದಿ ನಾಯಿಗಳ ನಿರ್ಮೂಲನದ ವಿಚಾರ ಪ್ರಸ್ತಾಪಿಸಲು ನಿರೂಪಕರು ಮೀಟಿಂಗಿಗೆ ಹೋಗಿದ್ದರು. ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಫಾರೆಸ್ಟರ್ ನಾಗರಾಜನಿಗೆ ತಿಳಿಸಿದರು. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಆನೆ ಶಾಸ್ತ್ರದವನು ಆನೆಯಿಂದ 5 ಜನರಿಗೆ ಸಾವೆಂದು ಭವಿಷ್ಯ ನುಡಿದಿದ್ದನು. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ನಾಗರಾಜ ಕೋವಿ ಹಿಡಿದು ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದನು. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು? ಪೊಲೀಸರು ನಾಗರಾಜನ ಕೋವಿ ಸಿಕ್ಕಿದೆ, ಹೆಣ ಸಿಕ್ಕಿಲ್ಲ ಎಂದು ಮಹಜರು ಬರೆದುಕೊಂಡರು. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ? ಮನೆ ಬಳಿ ಬಂದವರು ಗಮನ ಸೆಳೆಯಲು ಕೆಮ್ಮುವುದು, ಕ್ಯಾಕರಿಸುವುದು ಮಾಡಿ ಗಲಾಟೆ ಮಾಡುತ್ತಿದ್ದುದರಿಂದ ಲೇಖಕರು ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳಿದ್ದಾರೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ದುರ್ಗಪ್ಪ ಮನೆ ಬಳಕೆಗೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲೆಂದೋ ಇನಾಮು ಕೇಳಲೆಂದೋ ಬಂದಿರಬಹುದೆಂದು ಲೇಖಕರು ಯೋಚಿಸಿದರು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಕೃಷ್ಣೇಗೌಡರ ಆನೆ ಗೌರಿಯು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳಿವಳಿಕೆ ಇರಲಿಲ್ಲ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದೇಕೆ? 24 ಗಂಟೆಯೂ ಕುಡಿದೇ ಇರುತ್ತಿದ್ದ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಕಿರುಕುಳ ಕೊಡಲಾರಂಭಿಸಿದ್ದರಿಂದ ಮಠದವರಿಗೆ ಆನೆಗಿಂತಲೂ ಅದರ ಮಾವುತನನ್ನು ಸಾಕುವುದು ಹೆಚ್ಚು ತ್ರಾಸದಾಯಕವಾಗಿತ್ತು. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಆನೆ ಸಾಕುವುದೆಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಜನರೆಲ್ಲರೂ ದೃಢವಾಗಿ ನಂಬಿದ್ದರು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ
ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನು ತಿನ್ನಿಸಿ ಪೆಗಡುದಸ್ತಾಗಿ ಬೆಳೆಸಿದನು. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು ಬಂದಿದ್ದ ಪ್ರಕಾಶ್ ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ, ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ಕಡಿದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದ ಮರಗಳನ್ನು ನೆಡುತ್ತಿರುವುದು ಎಂದು ಹೇಳಿದರು. ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು ಯಾರು? ನಾಗರಾಜನ ಅಭಿಪ್ರಾಯದಂತೆ PWನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ಅರಣ್ಯ ಇಲಾಖೆಯ ನಂಬರ್ 1 ಎನಿಮಿಗಳು. ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು? ನಾಗರಾಜ ದುರ್ಗಪ್ಪನಿಗೆ, ಏನೋ ಮರ ಯಾಕೆ ಕಡಿತೀಯಂತ ಕೇಳಿದರೆ ಮ್ಯಾಲಿನೋರ್ನ ಕೇಳ್ಕಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯಾ? ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಇನ್ನೊಂದು ಸಾರಿ ಮತ್ತೇನಿಲ್ಲ, ನಿನ್ನ ಲಾಕಪ್ಪಿಗೆ ಹಾಕಿಸಿ ಬಿಡ್ತೀನಿ, ಏನಂತ ತಿಳ್ಕೊಂಡಿದ್ದೀಯಾ ಎಂದು ಗದರಿಸಿದನು. ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಆನೆಯು ವೇಲಾಯುಧನ ಆಜ್ಞೆಯಂತೆ ನಾಟಗಳನ್ನು ತಳ್ಳಿತು. ಆದರೆ ಕ್ಲೀನರ್ ನಾಟಗಳಿಗೆ ಮತ್ತು ಲಾರಿಗೆ ಸೇರಿಸಿ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿರಲಿಲ್ಲವಾದ್ದರಿಂದ ಲಾರಿಯೇ ಉರುಳಿ ಬಿದ್ದಿತು. ಆಗ ಕ್ಯಾಬಿನಿನಲ್ಲಿಟ್ಟಿದ್ದ ಮಣಭಾರದ ಲಾರಿಯ ಜಾಕ್ ದೊಪ್ಪನೆ ಡ್ರೈವರ್ ತಲೆಬುರುಡೆ ಮೇಲೆ ಬಿದ್ದು ತಲೆ ಜಜ್ಜಿ ಹೋಗಿದ್ದರಿಂದ ಆತ ಸಾವನ್ನಪ್ಪಿದ. ಆನೆ ನೇರವಾಗಿ ಅವನ ಸಾವಿಗೆ ಕಾರಣವಲ್ಲ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ದುರ್ಗಪ್ಪ ಲೇಖಕರನ್ನು ಕುರಿತು, ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳಾರು ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತೆಯೇ ಎಂದು ವಿವರಿಸಿದನು. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ನಿರೂಪಕರು ಜಬ್ಬಾರನ ಅಂಚೆ ವಿಲೇವಾರಿ ತಡವಾದುದರ ಬಗ್ಗೆ ಆಕ್ಷೇಪಿಸಿದರೆ ಆತ, ಅಯ್ಯೋ ಯಾವೋ ಮದುವೆ ಮನೆ ಕಾಗದ ಸಾರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನು ಇವತ್ತು ಕೊಟ್ಟರೂ ಒಂದೇ, ನಾಳೆ ಕೊಟ್ಟರೂ ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ. ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು? ಪುಟ್ಟಯ್ಯ ನಾಯಿ ಕಚ್ಚಿದ್ದೆಲ್ಲೆಂದು ಪ್ರಶ್ನಿಸಿದಾಗ ಜಬ್ಬಾರ್, ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗುತ್ತೆ ಎಂದು ತಗ್ಗಿದ ದನಿಯಲ್ಲಿ ಉತ್ತರಿಸಿದನು. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು. ಪುಟ್ಟಯ್ಯ ನಿರೂಪಕರಿಗೆ, ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸಾರ್, ಅದಕ್ಕೆ ತಲೆ ಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹೇಳಿದನು.
ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವೆನೆಂದು ನಿರೂಪಕರು ಯಾವ ಸಲಹೆ ನೀಡಿದರು? ನಿರೂಪಕರು, ಖಾನ್ ಸಾಬ್ ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತೆ ಎಂದು ಸಲಹೆ ಮಾಡಿದರು. ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ನಿರೂಪಕರು ದುರ್ಗಪ್ಪನಿಗೆ, ಅದೇನ್ ಮಾಡುತ್ತಯ್ಯ ಆನೆ? ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತೀರಲ್ಲಯ್ಯ. ಬಾಯಿಲ್ಲದೋರು ಈ ಪ್ರಪಂಚದಲ್ಲಿ ಬದುಕೋ ಹಂಗೆ ಇಲ್ಲವೇನಯ್ಯ ಎಂದು ಪ್ರತಿಕ್ರಿಯಿಸಿದರು. ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಅಬ್ಬಾಸನಿಗೆ ಲಾರಿ ಓಡಿಸುವಾಗ ಬೀಡಿ ಎಳೆಯುವ ತೆವಲು ಶುರುವಾಗಿ ಕ್ಲೀನರ್ ಕೃಷ್ಣನಿಗೆ ಸ್ಟೇರಿಂಗ್ ಹಿಡಿದುಕೊಳ್ಳಲು ಕೊಟ್ಟಿದ್ದನು. ದೊಡ್ಡ ಮರ ಎದುರಾದಾಗ ಕೃಷ್ಣ ಸ್ಟೇರಿಂಗ್ ಬಿಡದೆ ಬಲವಾಗಿ ಹಿಡಿದುಕೊಂಡಿದ್ದರಿಂದ ಲಾರಿ ಮರದ ಕಡೆ ನುಗ್ಗಿತು. ಗಾಬರಿಯಲ್ಲಿ ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕೆಂದು ಹೊಳೆಯಲಿಲ್ಲ. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನನ್ನು ಮುರಿದು ಮುನ್ನುಗ್ಗಿದ್ದರಿಂದ ನಡುವೆ ಸಿಕ್ಕಿದ ಕ್ಲೀನರ್ ಕೃಷ್ಣ, ಡ್ರೈವರ್ ಅಬ್ಬಾಸ್ ಇಬ್ಬರೂ ಸತ್ತು ಹೋದರು. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ವೇಲಾಯುಧ ಯಾರಿಗೂ ಹೇಳಲಿಲ್ಲವೇಕೆ? ಕ್ಲೀನರ್ ಕೃಷ್ಣ ಮತ್ತು ಡ್ರೈವರ್ ಅಬ್ಬಾಸ್ ಸತ್ತಿದ್ದಕ್ಕೆ ತನ್ನ ಆನೆ ಕಾರಣವಲ್ಲವೆಂಬುದು ವೇಲಾಯುಧನಿಗೆ ಗೊತ್ತಿತ್ತು. ಏಕೆಂದರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳಮಾಲನ್ನು ಶಿವೇಗೌಡರ ಸಾಮೀಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಸಾಮೀಲಿನಲ್ಲೇ ಕಾಯುತ್ತಿದ್ದ. ಆನೆಗೂ ಅವರ ಸಾವಿಗೂ ಸಂಬಂಧವಿಲ್ಲವೆಂದು ಆತ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏಕೆಂದರೆ ಅದೆಲ್ಲ ಕಳ್ಳ ವ್ಯವಹಾರವಾಗಿತ್ತು. ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಸಾಕು, ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು. ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆ ಎಂದು ವೇಲಾಯುಧನ ಅಪ್ಪ ತಿಳಿಸಿದ್ದನು. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಪತ್ರಿಕೆಗಳಲ್ಲಿ ಏನೆಂದು ಜಾಹೀರಾತು ನೀಡಿದರು? ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಹಾಕಿಸಿ, ಮನೆಯವರು, ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿ ಇದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದು ಎಂದು ಜಾಹೀರಾತು ನೀಡಿದ್ದರು. ಸಂದರ್ಭಾನುಸಾರ ವಿವರಿಸಿ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಕಥೆಯ ಮೊದಲ ಅಧ್ಯಾಯದಲ್ಲಿ ಆರಂಭದಲ್ಲಿ ಬರುವ ವಾಕ್ಯವಿದು: ನಿರೂಪಕರು ಜೀಪಿನ ಅಡಿ ಮಲಗಿ ರಿಪೇರಿ ಕೆಲಸದಲ್ಲಿ ತೊಡಗಿರುವಾಗ ಅಲ್ಲಿಗೆ ಬಂದ ಎಲೆಕ್ಟ್ರಿಕ್ ಲೈನ್ಮನ್ ದುರ್ಗಪ್ಪ ನಿರೂಪಕರ ಗಮನ ಸೆಳೆಯಲು 1-2 ಬಾರಿ ಕೆಮ್ಮಿದನು. ಆ ಸಂದರ್ಭದಲ್ಲಿ ನಿರೂಪಕರು ಈ ಮೇಲಿನ ವಾಕ್ಯವನ್ನಾಡಿದ್ದಾರೆ:
ಮನೆ ಬಳಿ ಯಾರಾದರೂ ಕಣ್ಣಿಗೆ ಬೀಳದಿದ್ದಾಗ ಅಲ್ಲಿಗೆ ಬಂದವರು ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡಿ ಮನೆಯವರ ಗಮನ ಸೆಳೆಯಲು ಪ್ರಯತ್ನಿಸುವುದನ್ನು ನಿರೂಪಕರು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ವಿವರಿಸಿದ್ದಾರೆ. ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಕೃಷ್ಣೇಗೌಡ ಎಲ್ಲ ತರಹದ ವ್ಯವಹಾರಗಳಲ್ಲೂ ನಷ್ಟ ಅನುಭವಿಸಿದ್ದನ್ನು ಊರ ಜನ ಬಲ್ಲವರಾಗಿದ್ದರು. ಆತ ಗೂಳೂರು ಮಠದಿಂದ ಆನೆಯನ್ನು ಕರೆತಂದಾಗ ಇಲ್ಲಿಗೆ ಆತನ ಕಥೆ ಮುಗಿದಂತೆಯೇ ಎಂದು ಎಲ್ಲರೂ ಭಾವಿಸಿದರು. ಏಕೆಂದರೆ ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆಯೇ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಹತ್ತಿರದ ದಾರಿದೆಂದು ಎಲ್ಲರೂ ನಂಬಿದ್ದರು. ಆದರೆ ಅವರ ನಂಬಿಕೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆ ತಂದ ಮೇಲೆ ಶ್ರೀಮಂತನಾಗುತ್ತಾ ನಡೆದ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳುಕೋ. ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ಬರುವ ಜನರು ರೆಹಮಾನನಿಗೆ ಹೇಳುವ ಮಾತಿದು. ರೆಹಮಾನನ ಅಂಗಡಿಯನ್ನು ಆನೆ ದೂಡಿ ಬೀಳಿಸಲು ಕಾರಣ ಆತ ಆನೆಯ ಮರ್ಮಕ್ಕೆ ತಾಗುವಂತೆ ಬೈದದ್ದೆಂದು ರೆಹಮಾನನ ಹೆಂಡತಿ ಜುಬೇದಾಳು ಎಲ್ಲರೆದುರಿಗೆ ಸಾಕ್ಷಿ ನುಡಿದಳು. ಜನರೆಲ್ಲ ಆನೆಯನ್ನು ಬೈದ ರೆಹಮಾನನುದ್ದೇಶಿಸಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ ಎಂದು ಬೈದರಲ್ಲದೆ ಆನೆಗೂ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರೆಂದು ನಿರೂಪಕರು ಹೀಗೆ ಹೇಳಿದ್ದಾರೆ. ನಮ್ಮ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ? ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ನಿರೂಪಕರು ಫಾರೆಸ್ಟರ್ ನಾಗರಾಜನನ್ನು ಈ ಮೇಲಿನಂತೆ ಕೇಳುವರು. ದುರ್ಗಪ್ಪ ಮರ ಕಡಿಯುತ್ತಿದ್ದನೆಂದು ಅವನ ಕೊಡಲಿಯನ್ನು ಅರಣ್ಯ ಇಲಾಖೆಯವರು ಕಿತ್ತು ತಂದಿಟ್ಟುಕೊಂಡಿದ್ದರು. ಕೊಡಲಿಯು ವಾಸ್ತವವಾಗಿ ನಿರೂಪಕರದ್ದಾದ್ದರಿಂದ ಅವರು ದುರ್ಗಪ್ಪನಿಂದ ವಿಚಾರ ತಿಳಿದು ಮೊದಲೇ ನಿರೂಪಕರಿಗೆ ಇಂಥ ತರಲೆ ಕೇಸುಗಳ ಜಾಡು ತಿಳಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲವಿದ್ದುದರಿಂದ ಕೊಡಲಿಯ ಮೇಲೆ ವ್ಯಾಮೋಹವಿರದಿದ್ದರೂ ನಾಗರಾಜನ ಬಳಿ ಬಂದರು. ಬಂದವರೇ, ಅಲ್ಲ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿದ್ದೀರಾ ಎಂದು ಕೇಳಿದ ಸಂದರ್ಭವೂ ಇದಾಗಿದೆ. ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ. ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ಫಾರೆಸ್ಟರ್ ನಾಗರಾಜ ನಿರೂಪಕರಿಗೆ ಈ ಮೇಲಿನ ಮಾತನ್ನು ಹೇಳುವರು. ನಿರೂಪಕರು ಫಾರೆಸ್ಟರ್ ನಾಗರಾಜನ ಕಚೇರಿಗೆ ಬಂದು ಮರ ಕಡಿದವನ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ನನ್ನ ಕೊಡಲಿ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿರುವುದೇಕೆಂದು ಕೇಳಿದರು. ಅದಕ್ಕೆ ಉತ್ತರಿಸುತ್ತಾ ನಾಗರಾಜನು, ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ ಎಂದು ಹೇಳಿ ಕೋರ್ಟಿನಲ್ಲಿ ಅಪರಾಧಿಯು ಯಾವುದರಿಂದ ಮರ ಕಡಿಯುತ್ತಿದ್ದನೆಂದು ಪ್ರಶ್ನಿಸಿದರೆ ಹಾಜರುಪಡಿಸಲು ವೆಪನ್ ಮುಖ್ಯವಾದುದರಿಂದ ತಾನು ದುರ್ಗಪ್ಪನ ಕೊಡಲಿಯನ್ನು ಕಿತ್ತುಕೊಂಡಿರುವೆನೆಂದು ತಿಳಿಸಿದನು. ಅಲ್ಲದೆ ಇಂತಹ ಕಾನೂನು ಬಾಹಿರ ಅಪರಾಧಕ್ಕೆ ಕೊಡಲಿ ಕೊಟ್ಟದೇಕೆಂದು ನಿರೂಪಕರನ್ನೇ ಪ್ರಶ್ನಿಸಿದರು. ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು.
ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದ್ದು, ಫಾರೆಸ್ಟರ್ ನಾಗರಾಜನು ದುರ್ಗಪ್ಪನಿಗೆ ಇದನ್ನು ಹೇಳಿದನು. ನಾಗರಾಜ ಮರ ಕಡಿಯುತ್ತಿದ್ದ ಅಪರಾಧಕ್ಕೆ ದುರ್ಗಪ್ಪನನ್ನು ಲಾಕಪ್ಪಿಗೆ ಹಾಕಿಸುವೆನೆಂದು ಹೆದರಿಸಿದಾಗ ದುರ್ಗಪ್ಪ ತಾನು ಮರ ಕಡಿದಿಲ್ಲವೆಂದೂ ಕೃಷ್ಣೇಗೌಡನ ಆನೆ ಮುರಿದು ಬೀಳಿಸಿದ್ದೆಂದು ಹಳೆ ಪ್ರವರವನ್ನು ಪುನರಾವರ್ತನೆ ಮಾಡಿದನು. ಅವರು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುತ್ತಿರುವುದನ್ನು ಕೇಳಿ ನಾಗರಾಜನಿಗೆ ರೇಗಿ ಹೋಯಿತು. ಆಗ ಅವನು, ದುರ್ಗಪ್ಪ ತನ್ನ ಹೇಳಿಕೆಯನ್ನು ಬರೆದುಕೊಡಬೇಕೆಂದು ಬರವಣಿಗೆಯಲ್ಲಿದ್ದರೆ ಮಾತ್ರ ತಾನು ಆನೆಯ ಮೇಲೆ ಕ್ರಮ ಕೈಗೊಳ್ಳಬಹುದೆಂದು ತಿಳಿಸಿದ ಸಂದರ್ಭ ಇದಾಗಿದೆ. ಡ್ರೈವರ್ ಅಣ್ಣ ಎತ್ಲಾಗಿ ಹೋದ, ಇಲ್ಲೇ ಇದ್ನಲ್ಲ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಶಿವೇಗೌಡರ ಸಾಮೀಲಿನಲ್ಲಿ ವೇಲಾಯುಧ ಮತ್ತು ಆನೆ ಇಬ್ಬರು ಪಾನಮತ್ತರಾಗಿದ್ದ ನಿಮಿತ್ತ ಲಾರಿ ಮತ್ತು ನಾಟಗಳಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚದೆ ಇದ್ದ ಲಾರಿಯನ್ನು ಆನೆ ವೇಲಾಯುಧನ ಆದೇಶದಂತೆ ತಳ್ಳಿ ಬೀಳಿಸಿತು. ಲಾರಿ ಧಡಾರನೆ ಬಿದ್ದ ಸದ್ದು ಕೇಳಿ ಶಿವೇಗೌಡರು ಮತ್ತು ಲಾರಿ ಕ್ಲೀನರ್ ಎಲ್ಲರೂ ಓಡಿ ಬಂದು ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋಗುವರು. ಆದರೆ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡು ಏನೆಂದು ಕೇಳಿದಾಗ ಆತ, ಡ್ರೈವರಣ್ಣ ಎತ್ಲಾಗಿ ಹೋದ, ಇಲ್ಲೇ ಇದ್ನಲ್ಲ ಎಂದು ಗೊಣಗಿದ. ಆನಂತರವಷ್ಟೇ ಲಾರಿಯೊಳಗೆ ಸತ್ತು ಬಿದ್ದಿದ್ದ ಡ್ರೈವರನ ಪತ್ತೆಯಾಗುವುದು. ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆಯ್ದಿರುವ ಈ ಮೇಲಿನ ವಾಕ್ಯವನ್ನು ದುರ್ಗಪ್ಪ ನಿರೂಪಕರ ಬಳಿ ಹೇಳುವನು. ಕೊಡಲಿ ಹಿಂದಿರುಗಿಸಲು ನಿರೂಪಕರ ಮನೆಗೆ ಬಂದಿದ್ದ ದುರ್ಗಪ್ಪ, ಶಿವೇಗೌಡ ಮತ್ತು ಕೃಷ್ಣೇಗೌಡ ಇಬ್ಬರು ಸೇರಿ ಡ್ರೈವರ್ನ ಸಾವಿನ ಸುದ್ದಿಯನ್ನು ಮುಚ್ಚಿ ಹಾಕಿದ ಸಂಗತಿಯನ್ನು ತಿಳಿಸಿದನಲ್ಲದೆ, ಶರಾಬು ಕುಡಿದು ಡ್ರೈವರ್ನ ಸಾವಿಗೆ ಕಾರಣವಾದ ಕೃಷ್ಣೇಗೌಡನ ಆನೆಯನ್ನು ಮನಸಾರೆ ಶಪಿಸಿದನು. ಆ ಸಂದರ್ಭದಲ್ಲಿ ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ? ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಕುಶಾಲಿಗಿಂತ ಸೊಂಡಿಲು ಬೀಸಿದರೆ ಸಾಕಲ್ಲ. ನಮ್ಮಂತೋರು ನಮಃಶಿವಾಯ ಅನ್ನೋದಕ್ಕೆ ಎಂದು ತನ್ನ ಆತಂಕವನ್ನು ದುರ್ಗಪ್ಪ ನಿರೂಪಕರಿಗೆ ತಿಳಿಸಿದನು. "14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ." ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಜಬ್ಬಾರ್ ತನಗೆ ನಾಯಿ ಕಚ್ಚಿರುವ ವಿಷಯವನ್ನು ನಿರೂಪಕರಿಗೆ ತಿಳಿಸುತ್ತಾ ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಪೋಸ್ಟ್ ಕೊಡಲು ಹೋದಲ್ಲಿ ಎಲ್ಲರ ಮನೆ ಮುಂದೆಯೂ 4 ನಾಯಿ ಮಲಗಿರುತ್ತದೆಂದು, ಪ್ರತಿ ವರ್ಷವೂ ಒಂದಲ್ಲ ಒಂದು ನಾಯಿ ತನಗೆ ಕಚ್ಚುವುದೆಂದು ಆತ ನಿರೂಪಕರಿಗೆ ತಿಳಿಸಿದನು. ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧವೇ ಇಲ್ಲದ ಕಾರಣ ತಾನು ಹುಚ್ಚು ನಾಯಿಯಾಗಿರಲಿ ಇಲ್ಲದಿರಲಿ ಅದು ಕಚ್ಚಿದ ಮೇಲೆ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸಿಕೊಳ್ಳುವುದಾಗಿ ನಿರೂಪಕರ ಬಳಿ ಜಬ್ಬಾರ್ ಹೇಳಿಕೊಳ್ಳುವನು. ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ನಿರೂಪಕರ ಬಳಿ ಮಾತನಾಡುತ್ತಾ, ಒಂದು ಹುಚ್ಚು ನಾಯಿ 7 ಜನಕ್ಕೆ ಮತ್ತು 16 ದನಗಳಿಗೆ ಕಚ್ಚಿರುವುದನ್ನು ತಿಳಿಸಿ ಅವರಿಗೆಲ್ಲ ಇಂಜೆಕ್ಷನ್ ಸಪ್ಲೈ ಮಾಡಲಾಗದ
ತನ್ನ ಅಸಹಾಯಕತೆಯನ್ನು ವಿವರಿಸುತ್ತಾನೆ. ಆನಂತರ ಕೃಷ್ಣೇಗೌಡರ ಆನೆಗೂ ಹುಚ್ಚು ನಾಯಿ ಕಚ್ಚಿದೆ ಎಂಬ ವರ್ತಮಾನವಿರುವುದಾಗಿಯೂ ಒಂದು ವೇಳೆ ಅದನ್ನು ಇಂಜೆಕ್ಷನ್ಗೆ ಕರೆತಂದರೆ ಏನು ಮಾಡುವುದೆಂಬ ತನ್ನ ಕಳವಳ ಚಿಂತೆಯನ್ನು ವ್ಯಕ್ತಪಡಿಸಿದನು. ನಂಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ? ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಾದ ಖಾನ್ ಸಾಹೇಬರು ನಿರೂಪಕರನ್ನು ಉದ್ದೇಶಿಸಿ ಈ ಮೇಲಿನ ಮಾತುಗಳನ್ನು ಹೇಳುತ್ತಾರೆ. ನಿರೂಪಕರು ಮೂಡಿಗೆರೆಯಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಿರುವುದರಿಂದ ಈ ಬಗ್ಗೆ ವಿಚಾರಿಸಲು ಪುರಸಭೆಗೆ ಹೋಗುತ್ತಾರೆ. ಅಲ್ಲಿದ್ದ ಮುನ್ಸಿಪಾಲಿಟಿ ಅಧ್ಯಕ್ಷರಾದ ಖಾನ್ ಸಾಹೇಬರು ತಮ್ಮ ನಾಯಿ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ವಿವರಿಸುವ ಮೊದಲು ನಂಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಎಂದು ಪೀಠಿಕೆ ಹಾಕಿ ಅನಂತರ ತಾವು ಕೈಗೊಂಡ ಹಲವು ಯೋಜನೆಗಳನ್ನು ನಿರೂಪಕರಿಗೆ ವಿವರಿಸಿರುವ ಸಂದರ್ಭವೂ ಇದಾಗಿದೆ. ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಈ ಮೇಲಿನ ಮಾತನ್ನು ನಿರೂಪಕರಿಗೆ ಹೇಳುವರು. ನಿರೂಪಕರು ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರನ್ನು ಭೇಟಿ ಮಾಡಿ ಊರಿನಲ್ಲಿ ಹೆಚ್ಚಿರುವ ಕಂತ್ರಿ ನಾಯಿಗಳ ವಿಚಾರವನ್ನು ಪ್ರಸ್ತಾಪಿಸಿದರು. ಆಗ ಖಾನ್ ಸಾಹೇಬರು, ಮೂಡಿಗೆರೆಯೊಳಗೆ ತುಂಬ ಕಂತ್ರಿ ನಾಯಿಗಳಿರೋದು ನಿಜ, ಆದರೆ ಅವೆಲ್ಲ ಇಲ್ಲಿಯ ನಾಯಿಗಳಲ್ಲ. ಯಾರೋ ಹೊರಗಡೆಯಿಂದ ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ ಎಂದು ದೂರಿದ ಸಂದರ್ಭವೂ ಇದಾಗಿದೆ. ಮುನಿಸಿಪಲ್ ಪ್ರೆಸಿಡೆಂಟಾಗಿ ಈ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಖಾನ್ ಸಾಹೇಬರಿಗೆ ನಿರೂಪಕರು ಈ ಮೇಲಿನ ಮಾತನ್ನು ತಿಳಿಸುವರು. ಕಂತ್ರಿ ನಾಯಿಗಳು ಹೆಚ್ಚಾಗಿರುವ ಪ್ರಸ್ತಾಪವನ್ನು ಖಾನ್ ಸಾಹೇಬರು ಹಿಂದೂ ಮುಸ್ಲಿಂ ಧರ್ಮದೊಂದಿಗೆ ಗಂಟು ಹಾಕುತ್ತಿದ್ದಾರೆಂದು ನಿರೂಪಕರಿಗೆ ಅನ್ನಿಸಿತು. ತನ್ನ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸದೆ ಧರ್ಮಗಳ ಕಾರಣ ಕೊಡುತ್ತಿರುವ ಆತನಿಗೆ ಆತನ ಕರ್ತವ್ಯ ಪ್ರಜ್ಞೆಯನ್ನು ನೆನಪಿಸುತ್ತಾ ನಿರೂಪಕರು, ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಂದು ಧರ್ಮಕ್ಕೆ ಗಂಟು ಹಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಈ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಎಂದು ತಿಳುವಳಿಕೆ ಹೇಳಿದ ಸಂದರ್ಭವಿದು. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ನುಗ್ಗೇಹಳ್ಳಿಯ ಟೆಲಿಫೋನ್ ಲೈನ್ ಸರಿ ಮಾಡಲು ಹೋದ ತಿಪ್ಪಣ್ಣನ ಸುದ್ದಿ ಇಲ್ಲದಾಗ ರಮೇಶ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ಶಪಿಸುತ್ತಾ ಲೈನ್ಮನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿ ಲೈನು ನೋಡುತ್ತಾ ಹೊರಟನು. ಅಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ಕುಳಿತಿದ್ದ ತಿಪ್ಪಣ್ಣನನ್ನು ಕಂಡ ಶಂಕರಪ್ಪ, ಏನ್ ಸಾರ್ ಇದು, ಏನಾಯಿತು ಇವನಿಗೆ? ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಎಂದು ಕಾತರ ಮತ್ತು ಕಳವಳದ ದನಿಯಲ್ಲಿ ಹೇಳಿದನು. ತಿಪ್ಪಣ್ಣ ನಿಜವಾಗಿಯೂ ಕಂಬದ ಮೇಲೆ ಕೈಲಾಸ ಕಂಡಿರುತ್ತಾನೆ. ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ. ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ಲೈನ್ಮನ್ ಶಂಕರಪ್ಪ ರಮೇಶ ಬಾಬುಗೆ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ. ಕಂಬದ ಮೇಲೆ ಕುಳಿತಿರುವ ತಿಪ್ಪಣ್ಣನಿಗೆ ಜೀವವಿದ್ದಲ್ಲಿ
ಕಂಬದ ಮೇಲೆ ಕುಳಿತಿರುವ ತಿಪ್ಪಣ್ಣನಿಗೆ ಜೀವವಿದ್ದಲ್ಲಿ ಆಸ್ಪತ್ರೆಗೆ ಸೇರಿಸುವ ಉದ್ದೇಶದಿಂದ ರಮೇಶ ಬಾಬು ಶಂಕರಪ್ಪನಿಗೆ ಕಂಬ ಹತ್ತಿ ನೋಡಲು ಸೂಚಿಸುತ್ತಾನೆ. ಶಂಕರಪ್ಪ ಅರ್ಧ ಕಂಬ ಹತ್ತುವಷ್ಟರಲ್ಲಿ ಅವನ ಕೈಕಾಲೆಲ್ಲ ಜುಮ್ಮೆಂದು ಜೀವ ನಡುಗಿದಂತಾಗಿ ಜಾರಿ ಕೆಳಗೆ ಬಿದ್ದನು. ಅವನ ಬಳಿ ಓಡಿ ಬಂದ ರಮೇಶ ಬಾಬು ಏನಾಯ್ತೆಂದು ವಿಚಾರಿಸಿದಾಗ ಶಂಕರಪ್ಪ ಇದ್ಕಿದ್ದಂಗೆ ಶಿಡ್ಲು ಹೊಡೆದಂಗಾಯ್ತು ಸಾರ್, ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಎಂದು ಭೂತ ದರ್ಶನವಾದವನಂತೆ ತೊದಲಿದನು. ಎಲೆಕ್ಟ್ರಿಕ್ ಲೈನ್ ಟೆಲಿಫೋನ್ ಲೈನಿಗೆ ತಗುಲುತ್ತಿರುವುದೆಂಬ ಅರಿವು ಶಂಕರಪ್ಪನಿಗಾಗದೆ ಆತ ಕಂಬದಲ್ಲಿ ಭೂತ ಪಿಶಾಚಿ ಸೇರಿಕೊಂಡಿದೆ ಎಂದು ಯೋಚಿಸುತ್ತಾನೆ. ಅನುಭವಿಯಾದ ರಮೇಶ ಬಾಬುವಿಗೆ ನಡೆದಿರಬಹುದಾದ ಸಂಗತಿ ಅರ್ಥವಾಗುತ್ತದೆ. ಆನೆ ಬೇಲಿ ದಾಟಿ ಹೋಯ್ತು ಸಾರ್. ತೇಜಸ್ವಿಯವರು ರಚಿಸಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಲ್ಲಿ ರಾಮಪ್ಪನು ನಾಗರಾಜನಿಗೆ ಈ ಮೇಲಿನಂತೆ ಹೇಳುವನು. ಆನೆಗಾಗಿ ಕಾಯುತ್ತ ನಾಗರಾಜ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಶಿಕಾರಿ ಗಂಡಿಯಲ್ಲಿ ಕೋವಿ ಹಿಡಿದುಕೊಂಡು ಕುಳಿತಿದ್ದನು. ಆನೆ ಭಾರೀ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದೆಂಬುದನ್ನು ಆತ ಅನುಭವದಿಂದ ಬಲ್ಲವನಾಗಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಮಪ್ಪನು ಆನೆಯು ಬೇಲಿ ದಾಟಿ ಹೋಯ್ತೆಂಬ ಸಂಗತಿಯನ್ನು ತಿಳಿಸಿದನು. ಇದರಿಂದ ನಾಗರಾಜನಿಗೆ ಇನ್ನಷ್ಟು ರೇಗಿ ಹೋಯಿತು. ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ. ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ನಾಗರಾಜ ಅಂತರ್ಧಾನನಾದುದು ಬಗೆಹರಿಯಲಾಗದ ಸಮಸ್ಯೆಯಾಯಿತು. ಆತನನ್ನು ಕೊಲೆ ಮಾಡಲಾಯಿತೋ, ಆನೆ ತುಳಿದು ಸಾಯಿಸಿತೋ, ಆತ್ಮಹತ್ಯೆ ಮಾಡಿಕೊಂಡನೋ ಎಂಬ ಯಾವ ಸಂಗತಿಗಳೂ ತೀರ್ಮಾನಗೊಳ್ಳಲಿಲ್ಲ. ಪೊಲೀಸರು ಕಾಡೆಲ್ಲ ಹುಡುಕಾಡಿ ಕೊನೆಗೆ ನಾಗರಾಜನ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡು ಸುಮ್ಮನಾದರೆಂದು ನಿರೂಪಕರು ಈ ಮೇಲಿನ ವಾಕ್ಯದಂತೆ ತಿಳಿಸಿದ್ದಾರೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ದುರ್ಗಪ್ಪ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಲೈನ್ಮನ್ ಆಗಿದ್ದನು. ಆತ ನಿರೂಪಕರ ಬಳಿ ಬಂದಾಗ ನಿರೂಪಕರು ಜೀಪಿನ ಅಡಿಯಲ್ಲಿ ಮಲಗಿಕೊಂಡು ರಿಪೇರಿ ಮಾಡುತ್ತಿದ್ದರು. ಅಲ್ಲಿಂದ ಅವರಿಗೆ 2 ಖಾಕಿ ಪ್ಯಾಂಟುಗಳ ಕಾಲುಗಳು ಜೀಪಿನ ಅಡಿಯಲ್ಲಿ ಕಾಣಿಸಿದವು. ದುರ್ಗಪ್ಪ ಬಂದವನೇ ಕೆಮ್ಮಿನ ಕಾಲಿಂಗ್ ಬೆಲ್ಲಿನಿಂದ ನಿರೂಪಕರ ಗಮನ ಸೆಳೆದ. ವಿಚಾರಿಸಲು ತಾನು ವಿದ್ಯುತ್ ಇಲಾಖೆಯ ಲೈನ್ಮನ್ ಎಂದು ಪರಿಚಯಿಸಿಕೊಂಡನು. ಆನಂತರ ಆತ ಮುರಿದು ಬಿದ್ದಿರುವ ಮರದ ಕೊಂಬೆ ಕಡಿಯಲು ತನಗೆ ಕೊಡಲಿ ಬೇಕೆಂದು ಕೇಳಿದ. ನಿರೂಪಕರು ಆತನೇ ಕೊಡಲೆಯನ್ನು ಅಟ್ಟದ ಮೇಲಿಂದ ಹುಡುಕಿ ತೆಗೆದುಕೊಂಡು ಹೋಗಬೇಕೆಂದು ತಿಳಿಸಿದರು. ದುರ್ಗಪ್ಪ ಹಾಗೆಯೇ ಮಾಡಿದ. ಈ ಸಂದರ್ಭದಲ್ಲಿ ದುರ್ಗಪ್ಪ ಕೃಷ್ಣೇಗೌಡನ ಆನೆಯೇ ಕೊಂಬೆಯನ್ನು ಮುರಿದಿದೆ ಎಂದು ಬೈಯುವುದನ್ನು, ಟೆಲಿಫೋನ್ ಡಿಪಾರ್ಟ್ಮೆಂಟಿನವರನ್ನು ತರಲೆಗಳೆಂದು ಜರಿಯುವುದನ್ನು ಗಮನಿಸುತ್ತೇವೆ. ದುರ್ಗಪ್ಪ ಕೊಡಲಿಗಾಗಿ ನಿರೂಪಕರ ಬಳಿ ಬರುವುದರೊಂದಿಗೆ ಇಡೀ ಕಥೆಯ ಹರಹು ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ. ನಿರೂಪಕರು ದುರ್ಗಪ್ಪ ಕೊಡಲಿ ತೆಗೆದುಕೊಂಡು ಹೋಗಿ 3-4 ದಿನವಾದರೂ ಹಿಂದಿರುಗಿಸಲು ಬರದಿದ್ದಾಗ ಆ ಬಗ್ಗೆ ಚಿಂತಿಸುವರೇ ವಿನಃ ಕೊಡಲಿಯನ್ನು ವಸೂಲಿ ಮಾಡಲು ಹೋಗಲಿಲ್ಲ.
ಏಕೆಂದರೆ ಅವರಿಗೆ ಅದರ ಬಗ್ಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ಅಲ್ಲದೆ ಅದು ಹೇಳದೆ ಕೇಳದೆ ಕದ್ದು ತೆಗೆದುಕೊಂಡು ಹೋಗಬೇಕಾದ ವಸ್ತುವಾಗಿರಲಿಲ್ಲ. ನಿರೂಪಕರ ಮನೆಯ ಕೊಡಲಿಯನ್ನು ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ತೆಗೆದುಕೊಂಡು ಹೋಗಿ ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ತುಂಡರಿಸಲು ಎರ್ರಾಬಿರ್ರಿ ಜಪ್ಪಿ ಹಾಕಿದ್ದರು. ಅದರ ಆಕಾರ ಹಿಂದು ಮುಂದು ತಿಳಿಯದೆ ನೋಡಲು ಸುತ್ತಿಗೆಯಂತೆ ಕಾಣುತ್ತಿತ್ತು. ಹೀಗಾಗಿ ದುರ್ಗಪ್ಪ ಆ ಕೊಡಲಿಯನ್ನು ಇಟ್ಟುಕೊಂಡರೆ ಯಾವ ನಷ್ಟವೂ ಇಲ್ಲವೆನಿಸಿ ಲೇಖಕರು ಅದನ್ನು ವಸೂಲು ಮಾಡಲು ಹೋಗಿರಲಿಲ್ಲ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು? ಕೃಷ್ಣೇಗೌಡರ ಆನೆಯು ಗೂಳೂರು ಮಠದ ಆನೆ ಹಾಕಿದ ಮರಿಯಾಗಿದ್ದು, ಅದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಊರಿನ ಜನಗಳ ನಡುವೆಯೇ ಆಗಿತ್ತು. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ, ಕಾಡಾನೆಗಳ ಬಗ್ಗೆ ಯಾವುದೇ ತಿಳಿವಳಿಕೆ ಇರಲಿಲ್ಲ. ಮೂಡಿಗೆರೆ ಪೇಟೆಗೆ ಚೆನ್ನಾಗಿ ಒಗ್ಗಿಕೊಂಡಿದ್ದ ಆನೆಯು ಯಾವುದೇ ಲಂಗು ಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ತಿರುಗಿಕೊಂಡಿರುತ್ತಿತ್ತು. ಸ್ಕೂಲು ಮಕ್ಕಳು ದೂರದಿಂದಲೇ ಗೌರಿ ಎಂದು ಕೂಗಿದಾಗ ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳು, ಜಜ್ಜಿ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಆ ಆನೆ ಪ್ರತಿನಿತ್ಯ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಲ್ಲಿ ತೆಗೆದುಕೊಂಡು ತಿನ್ನುತ್ತಿತ್ತು. ಹೀಗೆ ಕೃಷ್ಣೇಗೌಡನ ಆನೆ ಗೌರಿಯು ಪೇಟೆಯಲ್ಲಿ ಹುಟ್ಟಿ ಪೇಟೆಯಲ್ಲೇ ಬೆಳೆದು ಆರಾಮವಾಗಿ ಓಡಾಡಿಕೊಂಡಿತ್ತು. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದೇಕೆ? ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಗಿ ಆನೆಯನ್ನು ಸಾಕುವುದು ಮಠದವರಿಗೆ ನಿರುಪಯುಕ್ತವೆನ್ನಿಸಿತು. ಅಲ್ಲದೆ ಆನೆಯ ಮಾವುತ ದಿನದ 24 ಗಂಟೆಯೂ ಕುಡಿದಿರುತ್ತಿದ್ದರಿಂದ ಆತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಆತನ ದುರ್ನಡತೆಗಾಗಿ ಒಮ್ಮೆ ಛೀಮಾರಿ ಹಾಕಿ ಮಠದಿಂದ ಓಡಿಸಿದಾಗ ಆನೆ ಆತ ಹಿಂದಿರುಗಿ ಬರುವವರೆಗೂ ಊಟವನ್ನೇ ವರ್ಜಿಸಿತ್ತು. ಹಾಗಾಗಿ ಆನೆ ಮತ್ತು ಅದರ ಮಾವುತ ವೇಲಾಯುಧನನ್ನು ಮಠದಿಂದ ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸುತ್ತಿದ್ದರು. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು? ಕೃಷ್ಣೇಗೌಡ ಗೂಳೂರು ಮಠದ ಆನೆಯನ್ನು, ಅದರ ಮಾವುತ ವೇಲಾಯುಧ, ಅವನ ಸಂಸಾರವನ್ನು ಮೂಡಿಗೆರೆಗೆ ಕರೆತಂದಾಗ ಇಲ್ಲಿಗೆ ಇವನ ಕತೆ ಮುಗಿಯಿತೆಂದು ಜನರೆಲ್ಲ ಭಾವಿಸಿದ್ದರು. ಎಲ್ಲ ತರಹದ ವ್ಯವಹಾರಗಳಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆ ಸಾಕುವುದು ಕಷ್ಟವೆಂಬುದು ಅವರ ಭಾವನೆಯಾಗಿತ್ತು. ಆನೆ ಸಾಕುವುದೆಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗವಿದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಕೃಷ್ಣೇಗೌಡ ಆನೆಯನ್ನು ಚೆನ್ನಾಗಿ ಸಾಕಿದನು. ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಆ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಆನೆಯನ್ನು ಪೊಗಡುದಸ್ತಾಗಿ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂದಿತು. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದುದು ಹೇಗೆ? ಕಾಡಾನೆಗಳು ಯಾರನ್ನೋ ಹೆದರಿಸಿ ತೊಂದರೆ
ಮಾಡಿದವಂತೆ ಎಂಬ ವರ್ತಮಾನ ಬರುತ್ತಿತ್ತೇ ಹೊರತು ನಿರೂಪಕರಿಗೆ ಕಾಡಾನೆಗಳ ಹಾವಳಿಯ ಪರಿಚಯವಿರಲಿಲ್ಲ. ಒಂದು ದಿನ ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಲೇಖಕರು ಪೈಪು ಎಲ್ಲಿ ಹಾಳಾಗಿದೆ ಎಂದು ಹುಡುಕುತ್ತಾ ಹೋದಾಗ ಸ್ವಲ್ಪ ದೂರದಲ್ಲಿ ಪೈಪು ಇಡಲು ಮಾಡಿದ್ದ ದಾರಿಗಳು ಗುಂಡಿ ಬಿದ್ದು ಪೈಪುಗಳು ಪುಡಿಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗಿದ್ದವು. ಆನೆಗಳ ಕಾಟ ಈ ರೀತಿ ಇರಬಹುದೆಂಬ ಅಂದಾಜು ಲೇಖಕರಿಗಾದುದು ಅದೇ ಮೊದಲು. ಇನ್ನು ಕೆಲವು ಕಡೆ ಬೇಲಿಯನ್ನು ಆನೆಗಳು ಹಾಳು ಮಾಡಿದ್ದವು. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ? ನಾಗರಾಜನ ಪ್ರಕಾರ PWDಯವರು, ಕರೆಂಟಿನವರು, ಟೆಲಿಫೋನಿನವರು ಈ 3 ಡಿಪಾರ್ಟ್ಮೆಂಟ್ಗಳು ಅರಣ್ಯ ಇಲಾಖೆಯವರಿಗೆ ನಂಬರ್ 1 ಎನಿಮಿಗಳು. PWDಯವರು ರಸ್ತೆಗೆ ಟಾರು ಹಾಕಲು ಅರಣ್ಯ ಇಲಾಖೆಯ ರಸ್ತೆ ಬದಿಯ ಮರಗಳನ್ನೆಲ್ಲ ಕಡಿದು ಟಾರು ಕಾಯಿಸಿಕೊಂಡರೆ, ಕರೆಂಟಿನವರು, ಟೆಲಿಫೋನಿನವರು ಲೈನು ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಎಂದು ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡುತ್ತಿದ್ದಾರೆ. ಈಗ ಹಳ್ಳಿಗೆ ಕರೆಂಟು, ಟೆಲಿಫೋನ್ ಕೊಡಬೇಕೆಂದು ಸರ್ಕಾರ ಪಾಲಿಸಿ ಮಾಡಿರುವುದರಿಂದ ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರ್ಯಾರೂ ಮನೆಗೆ ಸೌದೆ ಕೊಳ್ತಾನೇ ಇಲ್ಲ ಎಂದು ನಾಗರಾಜ ತಮ್ಮ ಎನಿಮಿ ಡಿಪಾರ್ಟ್ಮೆಂಟುಗಳ ಕಾರ್ಯವೈಖರಿಗಳನ್ನು ಟೀಕಿಸಿದನು. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಕ್ಲೀನರ್ ನಾಯರ್ ಲಾರಿಗೂ ನಾಟಾಗಳಿಗೂ ಸೇರಿಸಿ ಬಿಗಿದಿದ್ದ ಹಗ್ಗವನ್ನು ಬಿಚ್ಚಬೇಕೆಂಬುದನ್ನು ಮರೆತು ಹೋಟೆಲಿನಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದನು. ಆಗ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂಕಡಿಸುತ್ತಾ ಸ್ಟೇರಿಂಗ್ ಚಕ್ರದ ಮೇಲೆ ತಲೆವಾಲಿಸಿಕೊಂಡು ಅರೆ ನಿದ್ದೆಯಲ್ಲಿದ್ದ. ಶರಾಬಿನ ನಶೆಯಲ್ಲಿದ್ದ ವೇಲಾಯುಧನಿಗೂ ಹಗ್ಗ ಬಿಚ್ಚಬೇಕೆಂದು ನೆನಪಾಗಲಿಲ್ಲ. ಆತ ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ದಿಮ್ಮಿಗಳು ಲಾರಿ ಸಮೇತ ನೆಲಕ್ಕೆ ಉರುಳಿದವು. ಲಾರಿ ಮೆಲ್ಲನೆ ವಾಲುತ್ತಾ ಒಂದು ಕಡೆ ಉರುಳಿ ಬಿದ್ದಿದ್ದರಿಂದ ಡ್ರೈವರ್ಗೆ ಹೆಚ್ಚಿನ ಅಪಾಯವಾಗುವ ಸಾಧ್ಯತೆಗಳು ಕಡಿಮೆ ಇತ್ತಾದರೂ ಕ್ಯಾಬಿನ್ನಿನಲ್ಲಿ ಇಟ್ಟಿದ್ದ ಮಣಭಾರದ ಲಾರಿ ಜಾಕ್ ಧೊಪ್ಪನೆ ಅವನ ಬುರುಡೆ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ಕಿಮಿಕ್ಕೆನ್ನದೆ ಆತ ಪರಂಧಾಮ ಸೇರುವಂತಾಯಿತು. ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರರು ಹೇಗೆ ಮುಚ್ಚಿ ಹಾಕಿದರು? ಡ್ರೈವರ್ ಸತ್ತಿದ್ದನ್ನು ನೋಡಿದ ಕ್ಲೀನರ್ ನಾಯರ್, ವೇಲಾಯುಧ ಮತ್ತು ಶಿವೇಗೌಡರು ಕಂಗಾಲಾಗಿ ಹೋದರು. ಆದರೆ ಡ್ರೈವರ್ನ ಸಾವಿನ ವಿಚಾರವನ್ನು ಮುಚ್ಚಿ ಹಾಕಿದರು. ಬೆಳಿಗ್ಗೆ ನೋಡುವಾಗ ಲಾರಿ ಸರಿಯಾಗಿ ಏನೂ ಆಗಿಯೇ ಇಲ್ಲವೆಂಬಂತೆ ನಿಂತಿತ್ತು. ಈ ಸುದ್ದಿ ಬರೀ ಪಿಸುಮಾತಿನಲ್ಲಿ ಹರಿದಾಡಿದ್ದರಿಂದ ಶಿವೇಗೌಡರು, ಕೃಷ್ಣೇಗೌಡರು ಸೇರಿ ಮುಚ್ಚಿ ಹಾಕಿರಬಹುದೆಂದು ನಿರೂಪಕರು ಯೋಚಿಸಿದರು. ಯಾರೂ ಡ್ರೈವರ್ ಸಾವಿನ ಬಗ್ಗೆ ದೂರು ಕೊಡದ ನಿಮಿತ್ತ ಯಾರ ಮೇಲೂ ಕಾನೂನಿನ ಕ್ರಮ ಜಾರಿಯಾಗಲಿಲ್ಲ. ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರ್ನಿಗೆ ಒಂದೊಂದು ಸಂಸಾರ ಇತ್ತಾದ್ದರಿಂದ ಅವರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ಯಾರು ಎಂದು ನಿರ್ಧರಿಸಲಾಗದ ಕ್ಲೀನರ್ ಯಾರಿಗೂ ತಿಳಿಸದೆ ಸುಮ್ಮನಾಗಿ ಬಿಟ್ಟನು. ದುರ್ಗಪ್ಪ ನಿರೂಪಕರ ಕೊಡಲಿ ಹಿಂದಿರುಗಿಸಲು ಬಂದವನು ಡ್ರೈವರ್ನ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂದಿ ಮಾಡಿದರೆಂದು ತಿಳಿಸಿದನು. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಕಾರಣವೇನು? ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಮುಖ್ಯ ಕಾರಣ
ಅವನಿಗೆ ಶಿವೇಗೌಡರ ಸಾಮಿಲ್ಲಿನ ಎದುರು ಹೋಗಿದ್ದ ಕಳಸ ಲೈನು ನೋಡಿಕೊಳ್ಳಲು ಕೊಟ್ಟಿದ್ದದ್ದು. ಆ ವಿದ್ಯುತ್ ಲೈನ್ ಮೂಡಿಗೆರೆಯಲ್ಲೇ ತುಂಬ ತರಲೆ ಲೈನ್ ಎಂದು ಹೆಸರಾಗಿತ್ತು. ಲೈನು ಹಳೆ ಕೋಟೆ, ಗೌಡಳ್ಳಿ, ಭೈರಾಪುರ, ಬಣಕಲ್ಲು, ನಿಡುವಾಳೆ, ಜಾವಳಿ ಎಲ್ಲೆಲ್ಲೋ ಕಗ್ಗಾಡಿನ ನಡುವೆ ನುಸುಳಿ ಹೋಗಿತ್ತು. ಈ ದರಿದ್ರ ಲೈನ್ ನೋಡಿಕೊಳ್ಳಲು ಹೋಗಿ ದುರ್ಗಪ್ಪನಿಗೆ ಬದುಕಿನ ಆಸೆಯೇ ಬತ್ತಿ ಹೋಗಿತ್ತು. ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟಿಂಗ್ ಪ್ಲೇಯರು ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿಕೊಂಡು ಹೊರಡಬೇಕಾಗುತ್ತಿತ್ತು. ಅವನ ಕಷ್ಟ ಯಾರಿಗೂ ಅರ್ಥವಾಗದೆ ಎಲ್ಲರಿಂದಲೂ ಬೈಗುಳ ತಿಂದು ಅವನಿಗೆ ತನ್ನ ಕೆಲಸದ ಮೇಲೆ ರೇಜಿಗೆ ಮೂಡಿಸಿತ್ತು. ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಜಬ್ಬಾರ್ ಹೆಸರಿಗಷ್ಟೇ ಕೇಂದ್ರ ಸರ್ಕಾರದ ನೌಕರನಾಗಿದ್ದ. ಕಳೆದ 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪರ್ವರಿಯಾಗೇ ಉಳಿದಿದ್ದ. ಅವನ ಸಂಬಳವಾದರೂ ಕೇವಲ 60 ರೂಪಾಯಿಗಳು ಮಾತ್ರ. ಈ ಸಂಬಳದಲ್ಲಿ ಹೊಟ್ಟೆ ಹೊರೆಯಲಾಗದೆ 108 ಪತ್ರಿಕೆಗಳ ಏಜೆನ್ಸಿ ಪಡೆದು ತಾನು ಪೋಸ್ಟ್ ವಿತರಿಸುವೆಡೆಯಲ್ಲೆಲ್ಲ ಚಂದಾದಾರರನ್ನು ಗಳಿಸಲು ಯತ್ನಿಸುತ್ತಿದ್ದ. ದಿನಪತ್ರಿಕೆಗಳ ಕಂತೆಯನ್ನು ತನ್ನ ಸೆಕೆಂಡ್ ಹ್ಯಾಂಡ್ ಲೂನಾದ ಮೇಲೆ ಹೇರಿಕೊಂಡು 18 ಕಿಲೋಮೀಟರ್ ಸಂಚರಿಸಬೇಕಿತ್ತು. ಹ್ಯಾಂಡ್ ಪೋಸ್ಟ್, ಬಿದಿರಳ್ಳಿ ಮುಂತಾದ ಕಡೆ ನೇತು ಹಾಕಿದ್ದ ಬಾಕ್ಸ್ಗಳಿಂದ ಪೋಸ್ಟ್ ಕ್ಲಿಯರ್ ಮಾಡಿ ತರಬೇಕಿತ್ತು. ಅವನು ಪೋಸ್ಟ್ ಕೊಡಲು ಹೋದಲ್ಲೆಲ್ಲ ವರ್ಷಕ್ಕೆ ಒಂದು ನಾಯಿಯಿಂದಲಾದರೂ ಕಚ್ಚಿಸಿಕೊಳ್ಳುತ್ತಿದ್ದ. ಇವೇ ಮುಂತಾದ ತೊಂದರೆಗಳನ್ನು ಜಬ್ಬಾರ್ ಎದುರಿಸುತ್ತಿದ್ದನೆಂದು ನಿರೂಪಕರು ವಿವರಿಸಿದ್ದಾರೆ. ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸುತ್ತಾರೆ? ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ಮನ್ ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ನಿರೂಪಕರ ಎದುರು ತೋಡಿಕೊಳ್ಳುವುದನ್ನು ಗಮನಿಸುತ್ತೇವೆ. ಆತ ಕೆಲಸ ಮಾಡುತ್ತಿದ್ದುದು ಪಶು ಚಿಕಿತ್ಸಾ ಆಲಯದಲ್ಲಾದರೂ ಹುಚ್ಚುನಾಯಿ ಕಡಿತಕ್ಕೆ ಮನುಷ್ಯರಿಗೂ ಇಂಜೆಕ್ಷನ್ ಕೊಡಬೇಕಾಗಿತ್ತು. ರೆಫ್ರಿಜರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿಗಳಿಟ್ಟಿದ್ದರೂ ಆಗಾಗ ವಿದ್ಯುತ್ ಇಲಾಖೆಯವರು ಕರೆಂಟ್ ತೆಗೆದು ಬಿಡುವುದರಿಂದ ಔಷಧಿಗಳೆಲ್ಲ ಕೆಡುತ್ತಿದ್ದವು. ಹುಚ್ಚುನಾಯಿ ಕಚ್ಚಿದೆ ಎಂದು ಬಂದ 100 ದನಗಳನ್ನು ಆತ ರೆಫ್ರಿಜಿರೇಟರ್ ಕೆಲಸ ಮಾಡುತ್ತಿಲ್ಲ, ಸಿರಮ್ ಕೆಟ್ಟೋಗಿದೆ ಎಂದು ಹಿಂದಕ್ಕೆ ಕಳುಹಿಸಬೇಕಿತ್ತು. ಅಲ್ಲದೆ ಸಿರಮ್ ಕಳಿಸಲು ಕನೂರಿಗೆ ಇಂಡೆಂಟ್ ಹಾಕಿದ್ದನಾದರೂ ಅಲ್ಲಿಂದ ಅದು ಬಾರದೆ ತೊಂದರೆಯಾಗಿತ್ತು. ಮನುಷ್ಯರಿಗೆ ಕೆಟ್ಟು ಹೋಗಿರುವ ಸಿರಮ್ ಇಂಜೆಕ್ಷನ್ ಚುಚ್ಚುವುದು ಹೇಗೆಂಬ ಚಿಂತೆ ಪುಟ್ಟಯ್ಯನನ್ನು ಬಾಧಿಸುತ್ತಿತ್ತು. ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದ ಕ್ರಮಗಳಾವುವು? ನಿರೂಪಕರು ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರ ಬಳಿ ಬಂದು ಬೀದಿ ನಾಯಿಗಳ ಕಾಟದ ಬಗ್ಗೆ ವಿಚಾರಿಸಿದಾಗ ಅವರು ನಮ್ಮ ನಾಯಿ ನಿರ್ಮೂಲನ ಕಾರ್ಯಕ್ರಮಗಳ ಬಗ್ಗೆ ವಿವರಗಳನ್ನು ನೀಡುತ್ತಾರೆ. ನಾಯಿಗಳನ್ನು ಶೂಟ್ ಮಾಡಿಸಲು ಕ್ರಮ ಕೈಗೊಂಡಿದ್ದರು. ಪಾಯ್ಸನ್ ತರಿಸಿ ನಾಯಿಗಳನ್ನು ಸಾಯಿಸಿದ್ದರು. ವರ್ಷಕ್ಕೆ 200-300 ನಾಯಿಗಳನ್ನಾದರೂ ತಾವು ಕೊಂದಿರುವುದಾಗಿ ಖಾನ್ ಸಾಹೇಬರು ವಿವರಿಸಿದರು. ಪಾಯ್ಸನ್ ಕಲಬೆರಕೆಯಾಗಿರುವುದರಿಂದ ಅದು ಪರಿಣಾಮಕಾರಿಯಾಗಿರಲಿಲ್ಲ. ಅಲ್ಲದೆ ಹೊರಗಡೆಯಿಂದ ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ರಾತ್ರೋರಾತ್ರಿ ಇಲ್ಲಿ ಬಿಟ್ಟು ಹೋಗುತ್ತಿರುವುದರಿಂದ ನಾಯಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಮುಂತಾದ ತಮ್ಮ ಕಾರ್ಯಕ್ರಮಗಳ ವಿವರಗಳನ್ನು ಖಾನ್ ಸಾಹೇಬರು ನಿರೂಪಕರಿಗೆ ನೀಡಿದರು. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ತಿಪ್ಪಣ್ಣ ಟೆಲಿಫೋನ್ ಇಲಾಖೆಯಲ್ಲಿ ಲೈನ್ಮನ್ ಆಗಿ ಕೆಲಸ ಮಾಡುತ್ತಿದ್ದ.
ಆತ ನುಗ್ಗೇಹಳ್ಳಿಯಲ್ಲಿ ಸಮೀಪದ ಲೈನ್ನಲ್ಲಿ ತೊಂದರೆ ಇದೆ ಎಂದು ಜಂಕ್ಷನ್ ಬಾಕ್ಸ್ ಇದ್ದ ಕಂಬವನ್ನೇರುವಾಗ ಅದು ತನಗೆ ಮೃತ್ಯುಸ್ತಂಭವಾದೀತೆಂದು ಯೋಚಿಸಿರಲಿಲ್ಲ. ಎಂದಿನಂತೆ ಆತ ಬೆಳಿಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಅಷ್ಟೂ ಲೈನ್ಗಳು ಡೆಡ್ ಆಗಿರುವ ಸಂಗತಿ ತಿಳಿದು ಅಲ್ಲಿಗೆ ಬಂದಿದ್ದನು. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ ಯಾವ ಲೈನ್ ಡೆಡ್ ಆಗಿದೆ ಎಂದು ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂಡ್ರೈವರ್ನಲ್ಲಿ ಎಂಥದ್ದನ್ನೋ ಮೀಟುತ್ತಿರಬೇಕಾದರೆ ವಿದ್ಯುತ್ ತಂತಿ ಟೆಲಿಫೋನ್ ತಂತಿಗೆ ತಗುಲಿ ಶಾಕ್ ಹೊಡೆದು ಕುಳಿತ ಭಂಗಿಯಲ್ಲೇ ತಿಪ್ಪಣ್ಣ ಸತ್ತು ಹೋದನು. ಅಲ್ಲಿ ಓಡಾಡುತ್ತಿರುವ ಜನರಿಗೆ ಆತ ರಿಪೇರಿಯಲ್ಲಿ ಮಗ್ನನಾಗಿರುವಂತೆ ಕಂಡು ನಿರ್ಲಕ್ಷ್ಯದಿಂದಿದ್ದರು. ಆನಂತರ ರಮೇಶ್ ಬಾಬು ಮತ್ತು ಶಂಕರಪ್ಪ ತಿಪ್ಪಣ್ಣನನ್ನು ಹುಡುಕಿಕೊಂಡು ಬಂದಾಗ ಸತ್ಯದ ಅರಿವಾಗುವುದು. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣವೇ ವಿವರಿಸಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇಬ್ಬರ ಸಾವಿಗೆ ಕೃಷ್ಣೇಗೌಡನ ಆನೆಯೂ ಕಾರಣವಲ್ಲ. ಲೋಡು ಲಾರಿ ಓಡಿಸಿಕೊಂಡು ಬರುತ್ತಿದ್ದ ಅಬ್ಬಾಸಿಗೆ ಇದ್ದಕ್ಕಿದ್ದಂತೆ 2 ದಮ್ ಬೀಡಿ ಎಳೆಯುವ ತೆವಲು ಆರಂಭವಾಯಿತು. ಆಗ ಅವನು ಕ್ಲೀನರ್ ಕೃಷ್ಣನ ಕೈಯಲ್ಲಿ ಸ್ಟೇರಿಂಗ್ ಕೊಟ್ಟು ಬೀಡಿ ಹತ್ತಿಸಿಕೊಂಡು 2 ದಮ್ ಎಳೆದನು. ಆದರೆ ಅಷ್ಟರಲ್ಲಿ ಲಾರಿ ಎದುರಿಗಿದ್ದ ದೊಡ್ಡ ಮರದ ಕಾಂಡದ ಕಡೆಗೆ ನುಗ್ಗಿಬಿಟ್ಟಿತು. ಅಬ್ಬಾಸ್ ಅವಸರದಲ್ಲಿ ಸ್ಟೇರಿಂಗ್ ಬಿಡುವಂತೆ ಕೂಗಿದರೂ ವಜ್ರಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದ ಕ್ಲೀನರ್ ಕೃಷ್ಣ ಬಿಡಲಿಲ್ಲ. ಆ ಗಾಬರಿಯಲ್ಲಿ ಡ್ರೈವರ್ ಅಬ್ಬಾಸನಿಗೆ ಬ್ರೇಕು ತುಳಿಯಬೇಕೆಂದು ಮರೆತು ಹೋಯಿತು. ಗೋಣಿ ಮರಕ್ಕೆ ಲಾರಿ ಡಿಕ್ಕಿ ಹೊಡೆದು ಅದರ ಪರಿಣಾಮದಿಂದ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು. ಮರದ ದಿಮ್ಮಿಗಳು ಗೋಣಿ ಮರಕ್ಕೂ ನಡುವೆ ಸಿಕ್ಕಿಬಿದ್ದ ಅಬ್ಬಾಸ್ ಮತ್ತು ಕೃಷ್ಣ ಇಬ್ಬರು ಅಪ್ಪಚ್ಚಿಯಾಗಿ ಹೋದರು. ಎಲ್ಲರೂ ಗೋಣಿ ಮರದ ಬಳಿಯಿದ್ದ ಆನೆಯ ಹೆಜ್ಜೆ ಗುರುತುಗಳನ್ನು ನೋಡಿ ಆನೆಯೇ ಅವರಿಬ್ಬರ ಸಾವಿಗೆ ಕಾರಣವೆಂದು ಭಾವಿಸಿದರು. ಆದರೆ ಆ ಸಮಯದಲ್ಲಿ ಆನೆ ಶಿವೇಗೌಡರ ಸಾಮೀಲಿನಲ್ಲಿ ಕಳ್ಳನಾಟ ಸಾಗಿಸುವ ಕೆಲಸದಲ್ಲಿ ಸಹಾಯ ಮಾಡುತ್ತಿತ್ತು. ಹೀಗಾಗಿ ಆನೆ ಇವರಿಬ್ಬರ ಸಾವಿಗೆ ಕಾರಣವಿಲ್ಲ ಎಂದು ಹೇಳಬಹುದು. ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು? ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಒಂದು ರೀತಿಯ ವಿಚಿತ್ರವಾದ ಸವತಿ ಮಾತ್ಸರ್ಯವಿತ್ತು. ಆದ್ದರಿಂದಲೇ ಆಕೆ ವೇಲಾಯುಧ ಆನೆಯ ಜೊತೆ ಮಲಗಲು ಹೊರಟಾಗ ನೀನ್ಯಾವ ಸೀಮೆ ಗಂಡಸು ಎಂದು ಜರೆದಳು. ಚೂರು ತಪ್ಪು ಮಾಡಿದರೂ ತನ್ನನ್ನು ಹಿಡಿದು ಬಡಿಯುವ ಗಂಡನ ಬಗ್ಗೆ ಆಕೆಗೆ ಕೋಪ. ಸದರ ಕೊಟ್ಟರೆ ಹೆಣ್ಣಾನೆ ಏನು ಬೇಕಾದರೂ ಮಾಡುತ್ತೆ ಎಂದು ಆಕೆ ಹೀಯಾಡಿಸುವಳು. ವೇಲಾಯುಧ ಹಗಲು ರಾತ್ರಿ ಹೆಣ್ಣಾನೆಯೊಂದಿಗೆ ಕೆಲಸಕ್ಕೆಂದು ತಿರುಗುವುದು ಆಕೆಯಲ್ಲಿ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣವಾಗಿತ್ತು. ಮದುವೆಯಾಗಿ ಹಲವು ವರ್ಷ ಕಳೆದಿದ್ದರೂ ತಾನಿನ್ನೂ ಬಸುರಿಯಾಗದಿರುವುದು ಆಕೆಯ ಆನೆ ದ್ವೇಷಕ್ಕೆ ಮೂಲ ಕಾರಣವಾಗಿತ್ತು. ಹೆಣ್ಣಾನೆಯು ವೇಲಾಯುಧನನ್ನು ತುಂಬ ಹಚ್ಚಿಕೊಂಡಿದ್ದು ಆಕೆಗೆ ಆನೆ ತನ್ನ ಪ್ರತಿಸ್ಪರ್ಧಿ ಎಂದು ತಿಳಿಯಲು ಕಾರಣವಾಯಿತು. ಹೆಣ್ಣಾದವಳು ತನ್ನ ಗಂಡ ಯಾವುದನ್ನು ಅತಿಯಾಗಿ ಹಚ್ಚಿಕೊಂಡರೂ ಅದು ತನ್ನ ಆಕರ್ಷಣಾ ಶಕ್ತಿಗೆ ಸವಾಲೆಂದೇ ಭಾವಿಸುತ್ತಾಳೆ. ಇದೇ ಬಗೆಯ ಭಾವನೆಯು ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಇತ್ತೆನ್ನಬಹುದು. ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ವಿವರಿಸಿ. ನಾಗರಾಜನ ಅಂತರ್ಧಾನ ಆತನ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳು ಹರಡಲು ಕಾರಣವಾಯಿತು. ಕಾಡಿನಲ್ಲಿ ಆತನ ಕೋವಿ ಮಾತ್ರ ಸಿಕ್ಕಿತು. ಪೊಲೀಸರು ಕಾಡಿನಲ್ಲಿ ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ,
ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು. ಕೆಲವರು ಆತ ಸಾರ್ವಜನಿಕ ಸಭೆಯಲ್ಲಾದ ಅಪಮಾನದಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಮಾತನಾಡಿಕೊಂಡರೆ, ಇನ್ನು ಕೆಲವರು ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನಪರಿವರ್ತನೆಯಾಗಿ ತಲೆ ಬೋಳಿಸಿಕೊಂಡು ಧರ್ಮಸ್ಥಳದಲ್ಲಿ ತಿರುಗುತ್ತಿರುವನೆಂದು ಮಾತನಾಡಿದರು. ಕಳ್ಳದಂಧೆಯ ಗಂಗಾಧರನ ಗ್ಯಾಂಗಿನವರು ಆತನ ಕೊಲೆ ಮಾಡಿರಬಹುದು, ಆನೆ ತುಳಿದು ಸಾಯಿಸಿರಬಹುದು ಇತ್ಯಾದಿ ಸಂಗತಿಗಳನ್ನು ಜನ ಮಾತನಾಡಿಕೊಂಡರು. ಇಲಾಖೆಯವರು ಹಿಂದಿರುಗಿ ಬರುವಂತೆ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ ಆತನ ನಿರೀಕ್ಷೆಯಲ್ಲಿದ್ದರು. ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು? ಆನೆಯನ್ನು ತಂದ ಹೊಸತರಲ್ಲಿ ದುಡ್ಡಿನ ಮುಖ ಕಂಡ ಕೃಷ್ಣೇಗೌಡ ಆನೆಯು ತನ್ನ ಪಾಲಿಗೆ ಲಕ್ಷ್ಮಿ ಎಂದೇ ಭಾವಿಸಿದ. ಆದರೆ ಆನೆಯ ಮೇಲೆ ಆಪಾದನೆಗಳ ಸುರಿಮಳೆಯಾದಾಗ ಆತನಿಗೆ ಅದರ ಮೇಲೆ ರೇಜಿಗೆ ಆರಂಭವಾಯಿತು. ಗೂಳೂರು ಮಠದವರು ಆನೆಯನ್ನು ತನಗೆ ಸಾಗ ಹಾಕಿದಂತೆ ತಾನೂ ಯಾರಿಗಾದರೂ ದಾಟಿಸಿ ಬಿಡಲು ಯೋಚಿಸಿದ. ಆದರೆ ಸಾಧ್ಯವಾಗಲಿಲ್ಲ. ಸರ್ಕಸ್ ಕಂಪನಿಗಳು ಮುಚ್ಚಿವೆ. ಜಗದ್ಗುರುಗಳು ಆನೆ ಮೇಲೆ ಕೂರದೆ ಅಡ್ಡಪಲ್ಲಕ್ಕಿ ಬೆನ್ಸ್ ಕಾರುಗಳ ಮೊರೆ ಹೋಗಿದ್ದಾರೆ. ಮರದ ವ್ಯಾಪಾರಿಗಳಿಗೂ ಆನೆ ಬೇಡವಾಗಿದೆ. ಕಾಡಿಗೆ ಅಟ್ಟಿ ಬಿಡೋಣವೆಂದರೆ ಅದು ಹಿಂದಿರುಗಿ ಲಾಯಕ್ಕೆ ಬರುತ್ತದೆ. ಈ ಎಲ್ಲ ಯೋಜನೆಗಳಿಂದ ಕೃಷ್ಣೇಗೌಡನಿಗೆ ತನ್ನ ಆನೆಯು ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲುಗುಂಡಿನಂತೆ ಭಾಸವಾಯಿತು.